ನಮಸ್ತೆ, ನಾನು ನಿಮ್ಮ ವಿಮಲ ತೇಜಾಕ್ಷಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ಕೊಳ್ತಾ ಇವತ್ತಿನ ವಿಶೇಷ ಏನು ಗೊತ್ತಾ? ಬೆಲ್ಲದ ಕೊಬ್ಬರಿ ಮಿಠಾಯಿ. ಹೆಚ್ಚು ಸಮಯ ಬೇಡ, ಹೆಚ್ಚು ಸಾಮಗ್ರಿ ಬೇಡ. ಬೆಲ್ಲ ಕೊಬ್ಬರಿ ಇದ್ದರೆ ಸಾಕು. ತೆಂಗಿನ ಎಣ್ಣೆ ಅಥವಾ ತುಪ್ಪ 2 ಚಮಚ ಮತ್ತು ಒಂದು 8 ಸ್ಪೂನ್ನಷ್ಟು ಹಾಲಿನ ಹುಡಿ. ಅದು ಇದ್ದರೂ ಆಗ್ತದೆ, ಇಲ್ಲದಿದ್ದರೂ ನಡೀತದೆ. ಅಂತೂ ತುಂಬ ಚೆನ್ನಾಗಿರುವಂತಹ ರುಚಿಯಾಗಿರುವಂತಹ ಬೆಲ್ಲದ ಕೊಬ್ಬರಿ ಮಿಠಾಯಿ ತಯಾರು ಮಾಡಿಕೊಳ್ಬೋದು. ನೋಡಿ, ನಾನೀಗ ತೆಂಗಿನಕಾಯಿ ತುರಿದಿಟ್ಕೊಂಡಿದ್ದೇನೆ. ನಾವು ತೆಂಗಿನಕಾಯಿ ಎಷ್ಟು ತಗೊಂಡಿದ್ದೇವೆ ಅದರ ಅರ್ಧ ಭಾಗದಷ್ಟು ನಾವು ಬೆಲ್ಲ ತಗೋಬೇಕು. ಇಲ್ಲಿ ನೋಡಿ, ಬೆಲ್ಲ ನಾನು ಕರಗಿಸ್ತಾ ಇದ್ದೇನೆ. ಕೇವಲ ಒಂದು 1/4 ಲೋಟದಷ್ಟು ಸಾಕು ನೀರು ಹಾಕಿ ಇದನ್ನು ಕುದಿಸ್ಕೊಳ್ಳುವ. ಚೆನ್ನಾಗಿ ಅದು ಪಾಕ ರೆಡಿಯಾಗಲಿ. ನಾವು ಆದಷ್ಟು ಸಣ್ಣದಾಗಿ ತುರಿದುಕೊಳ್ಬೇಕು. ಒಂದು ವೇಳೆ ಅದು ಆಗಲ್ಲ ಅಂತ ಆದರೆ ನಾವು ಮಿಕ್ಸಿಯಲ್ಲಿ 1 ಸುತ್ತು ತಿರುಗಿಸ್ಕೊಂಡ್ರೆ ಸಾಕು. ಆಗ ನಾವು ಏಲಕ್ಕೆಲ್ಲ ಹಾಕಿಕೊಳ್ಬೇಕು. ಇಲ್ಲಿ ನಾನೀಗ 2 ಚಮಚದಷ್ಟು ತುಪ್ಪ ಹಾಕಿಕೊಂಡಿದ್ದೇನೆ. ಅದಷ್ಟೇ ಪರಿಮಳಕ್ಕೆ ಮಾತ್ರ. ಅದನ್ನೊಂದು 2 ನಿಮಿಷದಷ್ಟು ಅಷ್ಟೇ ಹುರಿದಿಟ್ಕೊಳ್ಬೇಕು. ಇದರ ಜೊತೆಗೆ ನಾನೊಂದು 5 ಇಡೀ ಏಲಕ್ಕಿ ಕೂಡ ಹಾಕಿದ್ದೇನೆ, ಒಳ್ಳೆಯ ಪರಿಮಳಕ್ಕೋಸ್ಕರ. ಈಗ ನಾನು ಏನು ಬೆಲ್ಲದ ನೀರು ಇಟ್ಕೊಂಡಿದ್ದೆ ಅದನ್ನು ಸೋಸಿ ಇದಕ್ಕೆ ಹಾಕಿಕೊಳ್ತಾ ಇದ್ದೇನೆ. ಯಾಕೆ ಸೋಸಬೇಕಂದ್ರೆ ಬೆಲ್ಲದಲ್ಲಿ ಕಸ ಇರ್ತದೆ, ಅದಕ್ಕೋಸ್ಕರ. ಈಗ ನೋಡಿ, ನಾನು ಚೆನ್ನಾಗಿ ಸುತ್ತು ಬರಿಸ್ತಾ ಇದ್ದೇನೆ. ಇನ್ನೊಂದು ನಾವು ಗಮನಿಸಬೇಕಾದ್ದು, ನಾವು ಈ ತೆಂಗಿನಕಾಯಿ ತುರಿಯುವಾಗ ಆದಷ್ಟು ಬಿಳಿ ಭಾಗದನ್ನೇ ತುರಿಬೇಕು. ಈ ಅಡಿಯಲ್ಲಿ ಕಪ್ಪು ಬಣ್ಣದ ತೆಂಗಿನಕಾಯಿ ತುರಿ ಇರ್ತದಲ್ಲ, ಅದನ್ನು ಹಾಕಬಾರ್ದು. ಅದನ್ನು ನಾವು ಪದಾರ್ಥಕ್ಕೆ ಉಪಯೋಗಿಸ್ಕೊಳ್ಬೋದು. ಈಗ ನೋಡಿ, ಚೆನ್ನಾಗಿ ಸುತ್ತು ಬರಿಸ್ತಾ ಇದ್ದೇನೆ, ಮಗಚ್ತಾ ಇದ್ದೇನೆ. ಚೆನ್ನಾಗಿ ಕುದಿ ಬರಲಿ. ನಮ್ಮ ಮನೆಯಲ್ಲಿ ಎಲ್ಲರೂ ಸ್ವೀಟ್ ಇಷ್ಟಪಡುವ ಕಾರಣ ಇದು 2 ದಿವಸದಲ್ಲಿ ಮುಗ್ದು ಹೋಗ್ತದೆ. ಆದರೆ ಇದು 1 ತಿಂಗಳವರೆಗೆ ಕೂಡ ಹಾಗೆ ಇಟ್ಕೊಳ್ಬೋದು, ಏನು ಕೆಡೋದಿಲ್ಲ. ಸಣ್ಣ ಉರಿಯೇ ನಾನು ಇಟ್ಕೊಂಡಿದ್ದೇನೆ. ನಾವು ಸ್ವಲ್ಪ ಹೆಚ್ಚು ಉರಿ ಇಟ್ಕೊಂಡ್ರು ನಾವು ಮಗ್ಚ್ತಾನೆ ಇರಬೇಕು, ಆಗ ಏನು ಸೀದು ಹೋಗಲ್ಲ. ನೋಡಿ, ಪಾಕ ಗಟ್ಟಿ ಆಗ್ತಾ ಬಂದಿದೆ ನೋಡಿ. ಈಗ ನಾನು ಏನು ಮಾಡ್ತಾ ಇದ್ದೇನೆ ಅಂದರೆ ಹಾಲು ನೋಡಿ ಹಾಕಿಕೊಳ್ತಾ ಇದ್ದೇನೆ. ನನ್ನ ಮಗಳಿಗೆ ಹಾಲು ನೋಡಿ ಸಿಗ್ತದೆ ಅಂಗನವಾಡಿಯಲ್ಲಿ, ಅದನ್ನು ನಾನು ಇದಕ್ಕೆ ಉಪಯೋಗಿಸ್ಕೊಳ್ತಾ ಇದ್ದೇನೆ. ಒಂದು 10 ಚಮಚದ ಅಂದಾಜು ನಾನು ಹಾಲು ನೋಡಿ ಹಾಕಿಕೊಳ್ತಾ ಇದ್ದೇನೆ. ನಿಮ್ಮಲ್ಲಿ ಲಭ್ಯ ಇದ್ದರೆ ಹಾಕಿಕೊಡ್ಬೋದು, ಇಲ್ಲದಿದ್ದರೆ ಇದನ್ನು ಸ್ಕಿಪ್ ಮಾಡ್ಕೊಳ್ಬೋದು. ಇದನ್ನು ಹಾಕಿಕೊಡೋದು ಇನ್ನೊಂದಿಷ್ಟು ರುಚಿ ಬರಲಿ ಅಂತ. ನೋಡಿ, ಈಗ ಇದನ್ನು ಅದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಮತ್ತು ಒಂದು 10 ನಿಮಿಷದಷ್ಟು ಚೆನ್ನಾಗಿ ಬೇಯಿಸ್ತಾ ಇದ್ದೇನೆ. ಇಲ್ಲಿ ಪಾಕ ಚೆನ್ನಾಗಿ ತಯಾರಾಗಬೇಕು, ಅಲ್ಲಿ ತನಕ ನಾವು ಇದನ್ನು ಸಣ್ಣ ಉರಿಯಲ್ಲಿ ಮಗಚ್ತಾನೇ ಇರಬೇಕು. ಈಗ ಮಿಕ್ಸ್ ಆಗಿದೆ, ಇನ್ನು ಮತ್ತಷ್ಟು ಗಟ್ಟಿ ಆಗ್ತದೆ ನೋಡಿ ಪಾಕ ಗಟ್ಟಿಯಾಗ್ತಾ ಬಂತು. ಇನ್ನೇನು ಮಾಡಬೇಕಂದ್ರೆ ನಾವೊಂದು ತಟ್ಟೆಯಲ್ಲಿ ತುಪ್ಪ ಅಥವಾ ತೆಂಗಿನೆಣ್ಣೆ ಸವರಿ ಒಂದು ಸೈಡಲ್ಲಿ ಇಟ್ಕೊಂಡಿರ್ತಿರ್ಬೇಕು. ಈಗ ನೋಡಿ, ನಾನು ಈ ಪಾಕವನ್ನು ಇದಕ್ಕೆ ಹಾಕಿಕೊಳ್ತಾ ಇದ್ದೇನೆ. ಗಟ್ಟಿಯಾಗಿದೆ ನೋಡಿ. ಈಗಲೇ ಉಂಡೆ ಕಟ್ಟಿಕೊಳ್ಳುವ ರೀತಿಯಲ್ಲಿ ನಾವು ಗಟ್ಟಿಯಾಗಬೇಕದು. ಈಗ ಒಂದು ಕಡೆ ಸೆಟ್ ಮಾಡ್ತಾ ಇದ್ದೇನೆ, ಇದು ಮುಖ್ಯ. ನಾವು ಕೈಯಲ್ಲಿ ಕೂಡ ಮಾಡಿಕೊಳ್ಬೋದು, ಸ್ವಲ್ಪ ಬಿಸಿ ಆರಿದ ಮೇಲೆ. ನಾವು ಒಂದು ಗಂಟೆಯ ಅಂದಾಜು ಇಡಬೇಕು ಇದನ್ನು. ಹಾಗೆ ಪಾಕವನ್ನು ಸರಿಯಾಗಿ ಸೆಟ್ ಮಾಡಿ ಇಟ್ಕೊಂಡಿದ್ದೇನೆ ನೋಡಿ, ರೆಡಿಯಾಗಿದೆ. ನೋಡುವಾಗಲೇ ತಿನ್ನುವಂತ ಅನಿಸ್ತದೆ. 1 ಗಂಟೆ ನಾನೀಗ ಹಾಗೆ ಇಟ್ಕೊಳ್ತಾ ಇದ್ದೇನೆ. ಈಗ ಉಂಡೆ ಕಟ್ಟಿಕೊಳ್ತಾ ಇದ್ದೇನೆ. ತುಂಬ ಜನ ಕೇಳ್ತಾ ಇದ್ರಿ ಯಾವಾಗ ಕತೆ ಹಾಕ್ತೀರಾ ಅಂತೇಳಿ. ಆದರೆ ಅಡುಗೆ ಮಾಡಿದಷ್ಟು ಸುಲಭ ಅಲ್ಲ ರೀ ಅದು. ಎಡಿಟಿಂಗ್ ಅದು ಇದು ತುಂಬ ಕೆಲಸ ಇರುತ್ತೆ. ದಯವಿಟ್ಟು ಕಾಯಿರಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಯಾರೆಲ್ಲ ಈ ಬೆಲ್ಲದ ಕೊಬ್ಬರಿ ಮಿಠಾಯಿ ಮಾಡಿದ್ರಾ ನನಗೆ ಕಮೆಂಟ್ ಮಾಡಿ. ಧನ್ಯವಾದಗಳು.